ಬಟ್ ಈ ಸೆಷನ್ ಒಂದು ಉತ್ತರ ಸಿಗುತ್ತೆ ನನಗೆ. ಸುಮಾರು 270 ಕೋಟಿ ಅಮೌಂಟನ್ನು ಎತ್ತಿನ ಹೊಳೆ ಇದರಿಂದ ನಾನು ತಂದಿದ್ದೀನಿ. ಸುಮಾರು ಒಂದು 5 ಕೆರೆಗೆ ನೀರು ತುಂಬಿಸ್ಲಿಕ್ಕೆ ಎತ್ತಿನ ಹೊಳೆ ತಂದಿದ್ದೀನಿ. ಈಗ ನನಗೆ ನೋಟಿಫಿಕೇಶನ್ ಆಗಿದ ತಕ್ಷಣ ಈ ಮಂತಲ್ಲಿ ಸಿಗ್ತದೆ. ಹನ್ನೊಳ್ಳಿ ಪಂಚಾಯತಿಲಿ ಕೂಡ ಒಂದು ಕೆರೆ ಸೇರಿಸಿದ್ದೀನಿ, ಏನು ಎತ್ತಿನ ಹೊಳೆಗೆ. ಒಂದು ದಕ್ಷ ಅಧಿಕಾರಿ ಆಗಿರ್ತಕ್ಕಂಥ ಸೋದರ ಮಿತ್ರರಾಗಿರ್ತಕ್ಕಂಥ ಶ್ರೀನಿವಾಸ್ ಸಾರೆ ಹಾಗೂ ನಮ್ಮ ಗೊರಳಿ ಜಗದೀಶ್ ಸರ್ ಅವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ತಕ್ಕಂಥ ನಮ್ಮ ಹರೀಶ್ ಅವರೇ ಹಾಗೂ ಈ ಪಂಚಾಯಿತಿಯ ನಮ್ಮ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಅವರೇ, ನಮ್ಮ ಸೀನಣ್ಣವರೇ, ಮತ್ತು ನಮ್ಮ ಈಗ ತಾನೇ ನಮ್ಮ ಶಶಿಕಲಾ ಮೇಡಮ್ ಅವರೇ, ಲಕ್ಷ್ಮೀನಾರಾಯಣವರೇ, ನಮ್ಮ ಮಂಜಣ್ಣವರೇ, ಬಾಲವರೇ, ನಮ್ಮ ಶೇಷಗಿರಿ ಅವರೇ, ಹಿಂದೆ ಯಾರಿತಿ ನಮ್ಮ ಪಿ ಡಿ ಅವರೇ ಹಾಗೂ ನಮ್ಮ ರಾಜಶೇಖರು ಎಲ್ಲ ನನ್ನೆಲ್ಲ ಹಿತೈಷಿಗಳು ಸೀನಣ್ಣವರೆಲ್ಲ ಬಂದಿದ್ದೀರಿ. ಇದು ನನ್ನ ಕರ್ತವ್ಯ ಅಂತ ಹೇಳ್ಬೋದು. ಬಹುಶಃ ದೇವರು ಕೊಟ್ಟಿರ್ತಕ್ಕಂಥ ಈ ಒಂದು ಕೆಲಸವನ್ನು, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯನ್ನು ಸಮರ್ಪವಾಗಿ ಮಾಡ್ತಕ್ಕಂಥ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ. ಎಲ್ಲೋ ಒಂದು ಕಡೆ ನೋವೇನಂತಂದರೆ, ನನ್ನ ಪಾಸ್ಟ್ಗೆ, ನಾನು ಹೋಗ್ತಾ ಇರ್ತಕ್ಕಂಥ ಪಾಸ್ಟ್ಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಒಂದು ನೋವು ಬಿಟ್ಟರೆ, ಸರ್ಕಾರದ ಹಣ ಇಲ್ಲ ನಮ್ಗೆ ಕೊಡ್ತಿಲ್ಲ ಅಂತ ಬಿಟ್ಟರೆ, ಬರ್ತಕ್ಕಂಥ ಹಣದಲ್ಲಿ ಸಮರ್ಪಕವಾಗಿ ಎಲ್ಲ ಕಡೆನೂ ಹಂಚ್ಕೊಂಡು ಬರ್ತಾಯಿದ್ದೀನಿ. ಸೊ ಅದರಿಂದ ಖಂಡಿತವಾಗ್ಲೂ ಈ ಹನ್ನೊಳ್ಳಿ ಪಂಚಾಯತಿ ಕೂಡ ತುಂಬ ಒಂದಿದೆ. ಬಟ್ ಈ ಸೆಷನಲ್ಲಿ ಒಂದು ಉತ್ತರ ಸಿಗುತ್ತೆ ನನಗೆ. ಸುಮಾರು 270 ಕೋಟಿ ಅಮೌಂಟನ್ನು ಎತ್ತಿನ ಹೊಳೆ ಇದರಿಂದ ನಾನು ತಂದಿದ್ದೀನಿ. ಸುಮಾರು ಒಂದು 5 ಕೆರೆಗೆ ನೀರು ತುಂಬಿಸ್ಲಿಕ್ಕೆ ಎತ್ತಿನ ಹೊಳೆ ತಂದಿದ್ದೀನಿ. ಈಗ ನನಗೆ ನೋಟಿಫಿಕೇಶನ್ ಆಗಿದ ತಕ್ಷಣ ಈ ಮಂತಲ್ಲಿ ಸಿಗ್ತದೆ. ಹನ್ನೊಳ್ಳಿ ಪಂಚಾಯತಿಲಿ ಕೂಡ ಒಂದು ಕೆರೆ ಸೇರಿಸಿದ್ದೀನಿ, ಏನು ಎತ್ತಿನ ಹೊಳೆಗೆ 75-76 ಕೋಟಿಯಲ್ಲಿ ಒಂದು ಕೆರೆ ಸೇರಿಸಿದ್ದೀನಿ. ಅದು ಬಂದಿದ್ದಾದರೆ ತುಂಬ ಒಳ್ಳೇದಾಗುತ್ತೆ ಈ ಪಂಚಾಯತಿಗೆ ಅಂತ ಹೇಳ್ತಾ, ಇವರಲ್ಲಿ ಲಾಸ್ಟ್ ಬಂದಾಗ ನನ್ನ ಹತ್ರ ಐಮಾಸ್ ಇರಲಿಲ್ಲ, ಕುಡಿಯೋ ವಾಟರ್ ಫಿಲ್ಟರ್ ಇರಲಿಲ್ಲ, ಹಾಗೂ SCPದಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ SCPದಲ್ಲಿ ಒಂದು ರೋಡ್ ಬೇಕಾಗಿತ್ತು ಅಂತ ಎಲ್ಲ ಹನ್ನೊಳ್ಳಿದಾರಲ್ಲ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸಾರಿ ವಿಸಿಟ್ ಮಾಡಿ ಅಂತಾಗ ಇವತ್ತು ಬಂದು ನನಗೆ ವಿಸಿಟ್ ಮಾಡಿದ್ರು. ಸೊ ಅದರಿಂದ ಈ ರಕ್ಷೆಗೆ 1.25 ಕೋಟಿ ಅಮೌಂಟು ಆಲ್ರೆಡಿ ಹಾಕಿ BMC ಕಾಂಟ್ರಾಕ್ಟರ್ ಕೂಡ ಪೂಜೆ ಮಾಡಿಕೊಟ್ಟಿದ್ದೀನಿ. ಕೆಲವೇ ದಿನದಲ್ಲಿ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ನೀವು ಕೊಟ್ಟಿರ್ತಕ್ಕಂಥ ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಒಂದೇ ಹೇಳೋದು, ನಾನು ಮುಂದೆ ಏನೋ ಆಗ್ಬಿಡ್ತೀನಿ, ಹಿಂದೆ ಏನೋ ಆಗ್ಬಿಡ್ತೀನಿ ಅಂತ ಹೋಗ್ತಾ ಇಲ್ಲ. ನನ್ನ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಸಮರ್ಪಕವಾಗಿ ಬಳಸ್ಕೊಂಡು ಹೋಗ್ತಾಯಿದ್ದೀನಿ. ಬಹುಶಃ ಈ ಮುಳಬಾಗಿಲು ಜನತೆ ಯಾವ ನಂಬಿಕೆ ಇಟ್ಟು ನಾನು ಆಯ್ಕೆ ಮಾಡಿದ್ದೀನಿ, ಆ ನಂಬಿಕೆ ಉಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ ಅಂತ ಒಂದು ನಂಬಿಕೆ ನನಗಿದೆ ಅಂತ ಹೇಳ್ತಾ, ಎಲ್ರಿಗೂ ಮುಂಬರೋ ದಿನದಲ್ಲಿ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಒಳ್ಳೇದಾಗಬೇಕು ಅಂತ ಬಯಸುತ್ತಾ, ಒಳ್ಳೇದಾಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ.